ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ 3ನೇ ಭಾಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಭಾಷಾ ವಿಜ್ಞಾನಿ, ಸಂಶೋಧಕರು ಹಾಗೂ ಜಾನಪದ ವಿದ್ವಾಂಸರಾದ ಎ.ವಿ. ನಾವಡ. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಬಿ. ಜನಾರ್ದನ ಭಟ್. ಪ್ರೊಫೆಸರ್ ಎ.ವಿ. ನಾವಡ ಅವರ ಜೊತೆಗೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಕೃಷ್ಣರಿಗೊಂದು ಯಾಕೆ ಗೊತ್ತಿಲ್ಲ, ಕಾರ್ವಿಗಳು ಅಂತ ಒಂದು ಸಮುದಾಯ ಉಂಟಲ್ಲ, ಮೀನುಗಾರರವರು ಈಗಲೂ ಇದ್ದಾರೆ ಕಾರ್ವಿಗಳು. ಆ ಕಾರ್ವಿ ಸಮುದಾಯದ ಬಗ್ಗೆ ಕೆಲಸ ಮಾಡಿ ಅಂಥೇಳಿ ಅಂಡಮಾನಿನ ಒಂದು ಇದ್ರ ಬಗ್ಗೆ ಬರೆದ ಒಂದು ಸಣ್ಣ ಪುಸ್ತಕ, ಚಿತ್ರ ಸಹಿತ ಪುಸ್ತಕ ಕೃಷ್ಣರು ನನಗೆ ತಂದು ಕೊಟ್ಟರು. ಈ ಥರ ನೀವು ಕಾರ್ವಿಗಳ ಹತ್ರ ಹೋಗಿ, ಅಲ್ಲಿ ಕುಂದಾಪುರದ ಒಳಗೆ ಇದ್ದಾರೆ ಅವರು, ಸಮುದ್ರ ದಡದಲ್ಲಿ, ಅಲ್ಲಿ ಹೋಗಿ ಅವರನ್ನೆಲ್ಲ ಪರಿಚಯ ಮಾಡಿಕೊಂಡು ಕೊಂಕಣಿ ಮಾತಾಡೋದವರು ನೀವು. ನಾನು ಸುಮಾರು 3 ತಿಂಗಳು ಅವರ ಕಾರ್ವಿಕೇರಿಗೆ ತಿರುಗಾಡಿ ಎಲ್ಲ ಆಗಿನ ಕಾಲದಲ್ಲಿ ನಾನು ತಿಳುವಳಿಕಿದ್ದ ಹಾಗೆ, ನನಗೇನು ಎತ್ನೋಗ್ರಫಿ ಗೊತ್ತಿಲ್ಲ, ಜಾನಪದ ಗೊತ್ತಿಲ್ಲ, ಆದರೂ ನಾನು ಹೋಗಿ ಅವರ ಹಿರಿಯರನ್ನು ಎಲ್ಲ ಕಂಡು ಮಾತಾಡಿಸಿ, ಹೆಂಗಸರು, ಮೀನುಗಾರರು, ಮೀನು ಮಾರಾಟ, ಅದರ ಕಷ್ಟ ಸುಖ ಎಲ್ಲ ಕೇಳಿಕೊಂಡು ನಾನು ಬರೆದು ಅದನ್ನು ನನ್ನ ಹೆಸರಲ್ಲಿ ನಾನು ಸುಮಾರು 20 ಪುಟದ ಲೇಖನ. ಆಗ ಅದು ಆ ಕಾರ್ವಿಕೇರಿಯ ಜನ ಇವತ್ತಿಗೂ ನೆನಪಿಟ್ಕೊಳ್ತಾ ಇದ್ದಾರೆ. ಯಾವಾಗ 71ರಲ್ಲಿ ನಾನು ಬರೆದ ಲೇಖನವನ್ನು ಇವತ್ತಿಗೂ ಅಲ್ಲಿಯ ಜನ ನನಗೆ ಭಾಳ ಪ್ರೀತಿ ತೋರಿಸುತ್ತಿದ್ದರು. ಆ ಜನ ಈಗಲೂ ಹಾಗೆ ನಮ್ಮ ಕಾಲೇಜ್ ಮ್ಯಾಗಝೀನ್ 2ನೇ ವರ್ಷ ನಮಗೆ ಪ್ರಥಮ ಬಹುಮಾನ. ಹೌದಾ? ಹೌದು. ಮತ್ತೆ ಅದು ನಮ್ಗೆ ಬರಲಿಲ್ಲ. ಇನ್ನೊಂದು ಭಾಳ ಮಹತ್ವದ ಕೆಲಸ ನಾನು ಮಾಡಿದ್ದೆ ಅಲ್ಲಿ ಅಂದರೆ, ಕುಂದಾಪುರದಲ್ಲಿ ಇದ್ದಾಗಲೇ ನನಗೆ D.N. ಶಂಕರ ಭಟ್ರ ಪರಿಚಯ. ನಮ್ಮ ಮನೆಗೆ ಅವರು ಬಂದದ್ದು, ನನ್ನನ್ನು PhDಗೆ ಅಲ್ಲಿಗೆ ಬರಬೇಕು ಅಂತ ಹೇಳಿದ್ದು. ನಾನು ಬೇಡ, ಅದು 200 ರೂಪಾಯಿ ಸಂಬಳ, ಅಲ್ಲಿ 200 ರೂಪಾಯಿ ನಮ್ಮ ಮನೇಲಿ ಇದು ಓದ್ಬೋದು, PhD ಮಾಡಿ ಕಳಿಸ್ತೇನೆ ನಾನು ಅಂತೆಲ್ಲ. ಅದು ನಮ್ಮ ಅಪ್ಪ ಬೇಡ, 440 ಸಂಬಳ ಸಿಗ್ತದೆ ಕುಂದಾಪುರದಲ್ಲಿ, ಬೇಡ ಅಲ್ಲಿ ಇರಲಿ. ಆಗ ಶಂಕರ ಭಟ್ರು ಹೇಳಿದರು, ನೋಡು ನೀವು ಕುಂದಾಪುರದಲ್ಲಿ, ನಾನು ಒಂದು ಇಂಗ್ಲೀಷ್ನಲ್ಲಿ ಒಂದು ಸಣ್ಣ ಲೇಖನ ಬರೆದಿದ್ದೇನೆ ಡೆಕ್ಕನ್ ಕಾಲೇಜಲ್ಲಿ, ನೀವು ಅದನ್ನು ಹೋಗಿ ಅಲ್ಲಿ ಆ್ಯಕ್ಚುಯಲ್ ಆ ಇನ್ಫಾರ್ಮೆಂಟ್ಸನ್ನು ನೋಡಿ ಮಾಡಿ ಬರೀಬೇಕು. ನಾನು ಹಾಗೆ ತಿರುಗಾಟ ಮಾಡಿ ಹಾಲಾಡಿಯಲ್ಲಿ ನನಗೊಬ್ಬ ಸಿಕ್ಕಿದ, ಒಬ್ಬ ಬೆಳಾರಿ ಮಾತಾಡುವನು. ಅವನ ಹತ್ರ ಸುಮಾರು 5 ಸಿಟ್ಟಿಂಗ್ ಬೆಳಾರಿ ತುಂಬ ಕೆಲಸ. ಹೌದು, ಅದರ ಬಗ್ಗೆ ನಾನು ತುಂಬ ಒಬ್ಬನನ್ನೇ ನಾನು ಇನ್ಫಾರ್ಮೇಷನ್. D.N. ಶಂಕರ ಭಟ್ರಿಗೂ ಈ ಬೆಳಾರಿ ಭಾಷೆ ಅಂತ ಒಂದು ಇತ್ತು ಅಂತ ಗೊತ್ತಿತ್ತು. ಅವರು ಡೆಕ್ಕನ್ ಕಾಲೇಜ್ ಪುಣೆಯಲ್ಲಿ ಕೊರಗಾ ಲ್ಯಾಂಗ್ವೇಜ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ, ಎಲ್ಲ ಲಿಂಗ್ವಿಸ್ಟಿಕ್ ಅನಾಲಿಸಿಸ್. ಅದರಲ್ಲಿ ಅವರು ಒಂದು ಅಪೆಂಡಿಕ್ಸ್ ಅಂತ ಹೇಳಿ ಬೆಳಾರಿ ಲ್ಯಾಂಗ್ವೇಜ್ ಅಂತ ಒಂದು 4 ಪುಟದ ಒಂದು ಲೇಖನ ಬರೆದಿದ್ದಾರೆ. ಅದು ಸ್ಟಾರಕ್ ಮ್ಯಾನ್ಯುವಲಲ್ಲಿ ಫಸ್ಟ್ ಇದರ ರೆಫರೆನ್ಸ್ ಉಂಟು. ನಾನು ಹೋಗಿ ನೋಡಿದೆ, ಮಾತಾಡಿದೆ ಕುಂದಾಪುರದ ಹತ್ರ ಹಳ್ಳಿ. ಅದನ್ನು ಸ್ವಲ್ಪ ಮುಂದುವರಿಸು ಅಂತ ನನಗೆ ಶಂಕರ ಭಟ್ರ ಸೂಚನೆ. ನಾನು ಹಾಗೆ ಆ ಕೆಲಸ ಮಾಡಿದೆ. ಅದು ಹರಿದಾಸ್ ಭಟ್ರಿಗೆ ಭಾಳ ಖುಷಿಯಾಗಿದೆ. ಹರಿದಾಸ್ ಭಟ್ರಿಗೂ ಶಂಕರ ಭಟ್ರಿಗೂ ಒಳ್ಳೆಯ ಕಾಂಟ್ಯಾಕ್ಟ್ ಇತ್ತು. ಅವರು ಆ ಒಂದು ಲೇಖನ ಹರಿದಾಸ್ ಭಟ್ರ ಮೇಲೆ ಭಾಳ ಪರಿಣಾಮ ಬೀರಿ 79ನೇ ಇಸ್ವಿಯಲ್ಲಿ ಈ ತುಳು ನಿಘಂಟು ಆರಂಭ ಆಯಿತು. ಆಗ ಉಪಾಧ್ಯಾಯರಾಗಲಿ ಸುಶೀಲ ಉಪಾಧ್ಯಾಯರಾಗಲಿ ಬಂದಿರಲಿಲ್ಲ. ಮೊದಲಿಗೆ ನನ್ನನ್ನು ಅವರು ತಗೊಂಡ್ರು. ಆಗ ನನ್ನನ್ನು ಕರೆಸಿದರು, ನೀವು ಡೆಪ್ಯುಟೇಷನಲ್ಲಿ. ಸರ್ ನಾನು ತಮಾಷೆಗೆ ಹೇಳಿದೆ, ಸರ್ ನಾನು ಕನ್ನಡ ಮಾತಾಡುವವನು, ನಿಮ್ಮ ತುಳು ನಿಘಂಟಿಗೆ ನನ್ನನ್ನು ಎಲ್ಲ ನಾನು ನೋಡಿದ್ದೇನೆ, ನೀವು ಮಾಡಿದ ಕೆಲಸ ನೋಡಿದ್ದೇನೆ. ಉಪಾಧ್ಯಾಯರು ಬರೋ ಮುಂಚೆ ಮಾಡಿದ್ವಿ ನಾವು. ಕುದ್ಕಾಡಿ ವಿಶ್ವನಾಥ ರೈಗಳು, ನಾನು ಇಬ್ಬರು ನಾವು ಅಲ್ಲಿ ಕುದ್ಕಾಡಿಯವರಿಗೆ, ಅವರು ವಯಸ್ಸಾಗಿದೆ, ನನಗಿಂತ ಹಿರಿಯ ವಯಸ್ಸು. ಅವರು ಹೆಚ್ಚು ಈ ಬಿಸಿಲಿಗೆ ಹೋಗುವ ಕೆಲಸ. ಅದಕ್ಕೆ ನನಗೆ ಸ್ವಲ್ಪ ಈ ಊರಿದೆಲ್ಲ ಹೆಚ್ಚು ಗೊತ್ತು, ಉಡುಪಿದೆಲ್ಲ ಗೊತ್ತು ನನಗೆ. ನಾನು ಎಷ್ಟೋ ಸತಿ ಹೋಗಿದ್ದೆ ಕೆಲವು ಹಳ್ಳಿಗಳಿಗೆಲ್ಲ ಹೋಗಿ ತುಳು ಪಾಡ್ದನ. ಆಗ ನಮಗೆ ಪಾಡ್ದನ ಅಂದರೆ ಒಂದು ಪಾಡ್ದನ, ಈಗ ಸಿರಿ ಪಾಡ್ದನ ಅಂದರೆ ಒಂದು ಕಡೆ ಸಂಗ್ರಹ ಮಾಡಿದರೆ ಆಯಿತು ಅಂತ. ಸಿರಿ ಪಾಡ್ದನ ಸಂಗ್ರಹ ಮಾಡಿದರೆ ಆಯಿತು, ಕೋಟಿ ಚೆನ್ನೈ ಒಂದು ಸಂಗ್ರಹ ಮಾಡಿದರೆ ಆಯಿತು ಅಂತ. ಆಗ ಸಂಗ್ರಹ ಮಾಡ್ತಾ ಇರುವಾಗ 6-8 ತಿಂಗಳ ನಂತರ ಸುಶೀಲ ಉಪಾಧ್ಯಾಯರು ಬಂದರು. ಅವರು ನನ್ನನ್ನು ಎಲ್ಲ ಕಡೆ ಕರ್ಕೊಂಡು ಹೋಗಿ ನಾವು ಇಬ್ಬರು, ಅವರಿಗೆ ಭಾಷಾ ವಿಜ್ಞಾನದ ಎಲ್ಲ ಅದರ ಪಟ್ಟುಗಳು ಚೆನ್ನಾಗಿ ಗೊತ್ತಿದೆ. ಡೆಕ್ಕನ್ ಕಾಲೇಜ್ ಅವರು PhD ಮಾಡಿದ್ದೇ ನಮ್ಮ ಬ್ಯಾರಿ ಬ್ಯಾರಿ. ಹಾಗಾಗಿ ಅವರ ಅನುಭವ ನನಗೆ ತುಂಬ ಪ್ರಯೋಜನ ಆಯಿತು. ಹಾಗೆ ತುಂಬ ಪಾಡ್ದನಗಳನ್ನು ನಾವು ಸಂಗ್ರಹ ಮಾಡಿದ್ವಿ. ಅದೇ ಈ ಬೆಳಾರಿ ಭಾಷೆಯ ಬಗ್ಗೆ ನನಗೆ ಬೆಳಾರಿ ಭಾಷೆ ನೀವು ಅದು ನಿಮ್ಮ ಬಹಳ ಮುಖ್ಯವಾದ ಸಂಶೋಧನೆಗಳಲ್ಲಿ ಒಂದು. ಈಗ ಅದು ಆ್ಯಕ್ಚುಲಿ ಈಗ ಯಾರೂ ಇಲ್ವಾ? ಈಗ ಮೊನ್ನೆ ನೋಡಿ, 1 ವರ್ಷದ ಹಿಂದೆ ಪ್ರಜಾವಾಣಿಯಲ್ಲಿ ಒಂದು ಲೇಖನ ಬಂತು. ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಅವರು
ಒಂದು ಲೇಖನ ಬರೆಯುವ, ಅದು ನಾಶ ಆಯಿತು. ಪರಶಿವಮೂರ್ತಿ ಅಲ್ಲಲ್ಲ, ಪರಶಿವಮೂರ್ತಿಲಿ ನಮಗಿಂತ ಎಷ್ಟೋ ಜೂನಿಯರು. ಅದು ಇವರು ಬರೆದ ಲೇಖನದಲ್ಲಿ ಅದು ಮುಗಿಯಿತು, ಅಲ್ಲಿ ಅದರ ನಾಶ ಆಯಿತು, ಕೊಂಡು ಕಳಚಿತು ಅಂತ ಬರೆದ್ರು. ನಾನು ಆ ಹೊತ್ತಿನಲ್ಲಿ ಒಂದು ವಾರ ಇದ್ದವರಿಗೆಲ್ಲ ಫೋನ್ ಮಾಡಿ, ನನಗೆ ಪರಿಚಯ ಇತ್ತಪ್ಪ, ನಾನು ಅಷ್ಟೇ, ಇನ್ನೂ ನನಗೆ, ಆದರೆ ಯಾರು ಕೂಡ, ಕೆಲವರು ನನ್ನ ತಾಯಿಗೆ ಬರ್ತಿತ್ತು, ಅಜ್ಜಿಗೆ ಬರ್ತಿತ್ತು, ನಾವು ಈಗ ಮಾತಾಡೋದಿಲ್ಲ, ಕುಂದಾಪುರ ಭಾಷೆ ಮಾತಾಡ್ತೇವೆ, ಮತ್ತು ನಾವು ಆ ಭಾಷೆಯನ್ನು ಮಾತಾಡೋದು ಅಂದರೆ ನಮಗೆ ಯಾಕೊಂದು ಸಂಕೋಚ ಆಗುತ್ತೆ, ಹೀಗೆ ಹೇಳಿ ಆ ಭಾಷೆ ಈಗ ನನಗೆ ಇಲ್ಲ. ಬೆಳಾರಿ ಅಂದರೆ ಅವರು ಯಾವ ಅವ್ರು ಎಷ್ಟಿಗೆಲ್ಲ ಎಸ್ಸಿಗೆ ಬರ್ತದೆ. ಹೌದು, ಕೇಳಿದ್ರೆ ಮೂಲತಃ ನಮ್ಮ ಈ ಜಿಲ್ಲೆಯವರೇ ಅವರು ಈ ಜಿಲ್ಲೆಯವರೇ. ಆದರೆ ಒಂದು ವಿಶೇಷ, ನಾನು ಅದನ್ನು ಬರೆದಿದ್ದೇನೆ, ಆ ಬೆಳಾರಿ ಭಾಷೆಯ ಮೇಲೆ ಕುಂದಾಪುರ, ಹೊಸಂಗಡಿ, ಹಾಲಾಡಿ, ಶಂಕರನಾರಾಯಣ, ಬೀದ್ಕಲ್ಕಟ್ಟೆ ಈ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಿದ್ದವರು. ಕಾಡಿಗೆ ಹೋಗಿ ಬೀಳು ತಂದು ಅದನ್ನು ಬುಟ್ಟಿ ಮಾಡೋದು ಅವರ ಉದ್ಯೋಗ. ಆಮೇಲೆ ಕೆಲವರು ಕೃಷಿಗೆ ಸ್ವಲ್ಪ ಕೃಷಿ ಅಂದ್ರೆ ಬೀಳುವುದಿಂದ ಬಂದಿರ್ಲಿಕ್ಕಿಲ್ಲ, ಬೆಳ್ಳರು ಅಂತ ಒಂದು ಜನಾಂಗ, ಬೆಳ್ಳರು, ಬೆಳ್ಳರ ಪಾಡಿ, ಈ ತರ ಬೆಳ್ಳರ ಪಾಡಿ ಇರ್ಬೋದು ಅಂತ ನಾನು ಇರ್ಬೋದು. ಬೆಳ್ಳರು ಅಂತ ಇದ್ರಲ್ಲ, ಇರ್ಬೋದು, ಬೆಳ್ಳರ ಪಾಡಿ ಅಂತ, ಬೆಳ್ಳರ ಪಾಡಿ ಅಂತ ಉಂಟು, ಬೆಳ್ಳರ ಪಾಡಿ ಬೆಳ್ಳರೇ ಇರ್ಬೋದು, ಬೆಳಾರಿ, ಅವರನ್ನು ಬೊಳೇರು ಅಂತ ಅಲ್ಲಿಯ ಜನ ಮಾತಾಡ್ಬೋದು. ಅವು ತುಳುವಿನಲ್ಲ, ಅಲ್ಲಿ ಕುಂದಾಪುರ ಭಾಷೆಯಲ್ಲಿ ಅದು ತುಳುವಿನ ಹಾಗೆ ಇದೆ. ಅದರ ಮೇಲೆ ತುಳುವಿನ ದಟ್ಟವಾದ ಪ್ರಭಾವ ಆಗಿದೆ. ಅದು ಯಾಕೆ ಅಂತ ನಾನು ಅದನ್ನು ಕೊಟ್ಟಿದ್ದೇನೆ, ಕನ್ನಡ ಪದ, ತುಳು ಪದ ಅಂತ ಹೇಳುವ. ಯಾಕೆ ಅಂತ ನಮಗೆ ಅರ್ಥ ಆಗೋದಿಲ್ಲ ನೋಡಿ. ಅಲ್ಲಿಗೂ ತುಳುವಿಗೂ ಬಾರ್ಕೂರು ಸ್ವಲ್ಪ ಒಂದು 10-20 ಕಿಲೋಮೀಟರ್ ದೂರ ಉಂಟು ಈ ಪ್ರದೇಶದಿಂದ. ಆದರೂ ಅಲ್ಲಿ ತುಳುವಿನ ಚೆಹರೆ ಸ್ಪಷ್ಟವಾಗಿ ಆ ಬೆಳಾರಿ ಭಾಷೆಯ ಮೇಲೆ ಕಾಣ್ತಾ ಇದೆ. ಆದರೆ ಈಗ ನಮಗೆ ಅದು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ. ಒಬ್ಬ ಯಕ್ಷಗಾನ ನೀವು ಮಾಡಿದ್ದೇ ಈಗ ಬಹಳ ಮುಖ್ಯವಾದ, ನಮಗೆಲ್ಲ ಗೊತ್ತಿರೋದು ಅದೊಂದೇ ಲೇಖನ. ಹೌದು, ಅದೊಂದೇ, ಯಾವುದು ಈಗ ಇಲ್ಲ ನಮಗೆ. ಅದೊಂದು ನಿರ್ನಾಮ ಮೇಲೆ ಕೂಡ ನೀವು ಮಾಡಿದ್ದೀರಿ, ಕೊರಗರ ಮೇಲೆ ಭಾಷೆ ಮಾತಾಡುವವರು ಈಗ ಇದ್ದಾರೆ. ಅದು ಕೂಡ ಎಂಡೇಂಜರ್ಡ್ ಲ್ಯಾಂಗ್ವೇಜ್, ನೀವು ಬಹಳ ಮುಖ್ಯವಾದ ಸಂಶೋಧನೆಗಳನ್ನು ಮಾಡಿದ್ದೀರಿ. ಹೌದು, ಬೆಳಾರಿದ್ದು ನಿಜವಾಗಿ ನನಗೆ ಆಮೇಲೆ ಮಾಡಬಹುದಾಗಿತ್ತು, ನಾನು ಯಾಕೋ ಬಿಟ್ಬಿಟ್ಟೆ ನೋಡಿ. ನಾನು ಅದು ಇನ್ನೂ ಭಾಷಾ ವಿಜ್ಞಾನದ ಕಡೆ ಇಲ್ಲ, ನಾನು ತುಳು ನಿಘಂಟಿಗೆ ಹೋದ ಮೇಲೆ ತುಳುವಿನ ಬಗ್ಗೆ ತುಂಬ ಕ್ಷೇತ್ರ ಕಾರ್ಯ ಮಾಡಿದೆ. ಆ ಪದಕೋಶಕ್ಕಾಗಿ ನಾನು ಪಾಡ್ದನಗಳ ಸಂಗ್ರಹ, ಆಗ ನಮಗೆ ಆದದ್ದು ದೊಡ್ಡ ಒಂದು ಲಾಭ ಪೀಟರ್ ಕ್ಲಾಸನ ಸಂಪರ್ಕ. ಹೌದು, ಅದರ ಜೊತೆ ಅದರ ಮುಂಚೆ ನಾನು ಮುಂದಿನ ಪ್ರಶ್ನೆ ಕೇಳಬೇಕಾದ್ರೆ ನೀವು ಗಾಯತ್ರಿ ಅವರನ್ನು ಮದುವೆ ಹೇಳಬೇಕು, ಯಾಕೆಂದ್ರೆ ನಿಮ್ಮ ಕೆಲವು ಈ ಸಂಶೋಧನಾ ಯೋಜನೆಗಳಲ್ಲಿ ಅವರು ಕೂಡ ಪಾಲುಗಾರ್ತಿ. ಹೌದು, ನೀವು 1975ರಲ್ಲಿ ಗಾಯತ್ರಿ 75ರಲ್ಲಿ ನಮ್ಮ ಮದುವೆ. ಬಹಳ ಅಪೂರ್ವವಾದ ಒಂದು ನೀವು ಸಾಹಿತ್ಯ. ಆಕೆ ಕೋಟೇಶ್, ಕುಂದಾಪುರದ ಹತ್ತಿರದ ಕೋಟೇಶ್ವರ ಗ್ರಾಮದವಳು. ಅವಳ ತಂದೆ ದೊಡ್ಡ ಸಂಸ್ಕೃತ ಪ್ರಾಜ್ಞರು, ಅವಳ ದೊಡ್ಡಪ್ಪ ಪೆರಡಾಲ ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದವರು, ವೆಂಕಟಕೃಷ್ಣ ವರ್ಣ ಅಂತ. ಈಕೆ ನಾನು ಒಂದು ಘಟನೆಗಳಂತಂದರೆ ಕನ್ನಡದ ಬಗ್ಗೆ ಬಹಳ ಪ್ರೀತಿ ಮತ್ತು ಗೌರವ. ನಾನು ಫಸ್ಟ್ PUCಯಲ್ಲಿ ಇದ್ದಾಗ ಅವಳು ಏನು ನನಗೆ ರೆಕಗ್ನೈಸ್ ಆಗಲಿಲ್ಲ. ಮೊದಲ ವರ್ಷ BA ತರಗತಿಗೆ ಬಂದಾಗ ಒಂದು ಘಟನೆ ಆಯಿತು. ಅಕ್ಕ ಮಹಾದೇವಿಯ ವಚನವನ್ನು ನಾನು ಒಂದು ಪಾಠ ಹೇಳಿದೆ. ಆಮೇಲೆ ಆ ಮರುದಿವಸ ಅವಳು ಬಂದು, ಆಗ ನನಗೆ ಯಾರನ್ನು ಗೊತ್ತಿಲ್ಲ, ಎಲ್ಲರೂ ಹುಡುಗಿಯರು ಹುಡುಗರೆಲ್ಲ ಬರ್ತಾರೆ. ನಾನು ಹೇಳಿದ ಅರ್ಥ ಸರಿ ಇಲ್ಲ ಅಂತ. ಹೌದು, ಹಾಗಲ್ಲ, ಅದನ್ನು ಹೀಗೆ ಅರ್ಥ ಮಾಡಬೇಕು ಅಂತ ನಾನು ಅದನ್ನು ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳಿಲ್ಲ. ಅದರಲ್ಲಿ ಈಗಲೂ ಹಾಸ್ಯ ತಮಾಷೆ ಮಾಡ್ತಾಳು, ನೀವು ಆಗ ಒಪ್ಪಿಕೊಳ್ಳಿಲ್ಲ ಅಂತ. ಆದರೆ ತರಗತಿಗೆ ಮರುದಿವಸ ನಾನು ನಿನ್ನೆ ಹೇಳಿದ ಪಾಠವನ್ನು ಹೀಗೆ ಅರ್ಥೈಸಬಹುದು ಅಂತ ಹೇಳಿದೆ. ಅದೊಂದು ಹಾಗೆ. ಆಮೇಲೆ ಬರವಣಿಗೆ ಮಾಡಿದೆ, ಕಾಲೇಜ್ ಮ್ಯಾಗ್ಝೀನಿಗೆಲ್ಲ ತುಂಬ ಬರೀತಿದ್ಲು ಅಷ್ಟೇ. ನಮಗೆ ಮತ್ತೆ ಏನೂ ಬೇರೆ ಇದಿಲ್ಲ. ಆದರೆ ಅವಳ ದೊಡ್ಡಪ್ಪ ನಮಗೆಲ್ಲ ಅಲ್ಲಿ ಕೋಟೇಶ್ವರದ ಸಂಸ್ಕೃತ ಒಳ್ಳೆಯ ಪರಿಚಯ ಎಲ್ಲ ಇತ್ತು. ಹೀಗಾಗಿ ನಮ್ಗೆ ಆಮೇಲೆ ಅವಳ ಮದುವೆ ಆಯಿತು. ಆ ಮದುವೆ ಆದ 1-2 ವರ್ಷ ಅವಳು ಏನೋ ಬರವಣಿಗೆಯಲ್ಲಿ ತೊಡಗಲಿಲ್ಲ. ಆ ಬರವಣಿಗೆ ಇತ್ತು, ಆದರೆ MA ಆಗಿರಲಿಲ್ಲ, BA ಮಾತ್ರ. ಅದು MA ಕರ್ನಾಟಕ ವಿಶ್ವವಿದ್ಯಾಲಯದ MA ಎಕ್ಸ್ಟರ್ನಲ್. ಹೌದು, ಅಲ್ಲಿ ಹೋಗಿ ಅಲ್ಲಿ MA ಮಾಡಿದ್ಲು. MA ಮಾಡಿದ ಮೇಲೆ ಮತ್ತು ಉದ್ಯೋಗಕ್ಕೆ ಅಷ್ಟು ಆಗೆಲ್ಲ ಇಷ್ಟು ಮುಂದೆ ಹೋಗುವ ಆಸಕ್ತಿ ತೋರಲಿಲ್ಲ. ಮದುವೆ ಆದ ಮೇಲೆ ಮಕ್ಕಳಾಯಿತು, ಅದು ಬೇರೆ. ಆಗ ಆಮೇಲೆ ಅವಳು ಇಬ್ಬರು ಮಕ್ಕಳು. ಒಬ್ಬಳು ದೊಡ್ಡವಳು, ಈಗ ಅವಳು ಡಾಕ್ಟರ್ ಪ್ರಜ್ಞಾ ಅಮ್ಮೆಂಬಳ, ಅವಳು KS ಆಗಿದ್ದಾಳೆ. ಇನ್ನೊಬ್ಳು ಪ್ರತೀಕಾ ಅಂತ, ಅವಳು M.Tech ಓದಿದ್ದಾಳೆ.
ಈಗ ಉದ್ಯೋಗದಲ್ಲಿ ಇಲ್ಲ, ಅವಳು ಹೈದರಾಬಾದಲ್ಲಿ ಇದ್ದಾಳೆ, ಅವಳ ಗಂಡ ಅಲ್ಲೇ ಇದ್ದಾರೆ. ಈಗ ನನಗೆ ಅಲ್ಲಿ ಪೀಟರ್ ಕ್ಲಾಸ್ನ ಸಂಪರ್ಕ. ಅದೇ ಇವರು ನಮ್ಮ ಗಾಯತ್ರಿ ಮೇಡಮ್ ಆಮೇಲೆ ಸಂಶೋಧನೆ ಈಗ ಸ್ತ್ರೀವಾದಿ ಚಿಂತಕಿ ಮತ್ತೆ ನಿಮ್ಮ ಹಾಗೆ ಸಂಶೋಧನೆಯಲ್ಲಿ ಅವರು ನಮಗೆ ನಮಗೆ ಹೆಗಲೆಣೆಯಾಗಿ ನಾನು ಒಂದು ಪ್ರಶ್ನೆ ಕೇಳಬೇಕಾಗಿದ್ದು ನಿಮ್ಮ ಅಂದ್ರೆ ಕುಂದಾಪುರದ ದಿನಗಳು ಬಹಳ ಒಂದು ಫಲಪ್ರದವಾದ ದಿನ, ತುಂಬಾ ನಿಮ್ಮ ಫಾರ್ಮೇಟಿವ್, ತುಂಬಾ ನಿಮ್ಮ ಒಂದು ಜಾನಪದ ತಜ್ಞರಾಗಿ ಸಂಶೋಧಕರಾಗಿ ನಿಮ್ಮನ್ನು ಸ್ಥಾಪಿಸಿದ ದಿನಗಳು. ಅಂದ್ರೆ ನಿಮ್ಮ ಕೊಡುಗೆ ಒಂದು 2-3 ಮುಖಗಳಲ್ಲಿ ನಾನು ಅದನ್ನು ಗುರುತಿಸಲಿಕ್ಕೆ ಬಯಸ್ತೇನೆ. ಒಂದು, ಈಗಲೇ ನಾವು ಬೆಳಾರಿ ಭಾಷೆ, ಈ ಭಾಷಾ ವಿಜ್ಞಾನದ ಬಗ್ಗೆ ನಾವು ಮಾತಾಡಿದೆವು. ಆಮೇಲೆ ಮುಖ್ಯವಾಗಿ ನೀವು ಕಾಡ್ಯನಾಟದ ಬಗ್ಗೆ ಬಹಳ ಅದ್ಭುತವಾದ ಸಂಶೋಧನೆ ಅದು ಈ ತುಳು ನಿಘಂಟು ಆಗಿ ತುಳು ನಿಘಂಟಿನಲ್ಲಿ 3 ವರ್ಷ ಕೆಲಸ ಮಾಡಿ ಕುಂದಾಪುರಕ್ಕೆ ಬಂದ ಮೇಲೆ ಅವಳು ಪೂರ್ತಿ ಅದು ನಮಗೆ ಮೊದಲು ಕಾಡ್ಯನಾಟ ಆಚರಣೆ ಉಂಟು ಅಂತ ಒಂದು ಸೂಚನೆ ಕೊಟ್ಟದ್ದು ಮಾರ್ತಾ ಆಸ್ಟನ್. ಯಕ್ಷಗಾನದ ಮೇಲೆ ಕೆಲಸ ಮಾಡಿದ ಲೀಲಾ ಭಟ್ರು ಮತ್ತು ಅವರು ಒಟ್ಟಿಗೆ ಕ್ಷೇತ್ರ ಕಾರ್ಯಕ್ಕೆ ಹೋಗ್ತಿದ್ರಲ್ಲ, ಆಗ ನಮ್ಮ ಮನೆಗೆ ಬಂದಿದ್ರು, ಕುಂದಾಪುರ ಮನೆಗೆ. ಅವ್ರು ಹೇಳಿದರು, ನೀವು ಗಮನಿಸ್ಬೋದು, ನನಗದ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಅಲ್ಲಿ ಕೋಟೇಶ್ವರದಿಂದ ಮುಂದೆ ಬಿದ್ಕಲ್ ಕಟ್ಟೆ ಕಡೆ ಹೋಗುವಲ್ಲಿ ಎಲ್ಲ ಈ ಕಾಡ್ಯನ ಮನೆಗಳು ಉಂಟು, ಒಮ್ಮೆ ಹೋಗಿ ನೋಡಿ. ಅಂದರೆ ನಾಗನ ಅದು ಕಾಡ್ಯ ಅಂತಂದರೆ ಕಾಳಿಂಗ ಸರ್ಪ. ಕಾಳಿಂಗ ಸರ್ಪದ ಆರಾಧನೆ ಅಲ್ಲಿ ಎಲ್ಲ ಕಾಡ್ಯನ ಮನೆ ಅಂತ ಹೇಳ್ತಾರೆ. ಅಂದರೆ ಭೂತ ಸ್ಥಾನ ಅಂತ ನಾವು ಇಲ್ಲಿ ಹೇಳಿದ ಹಾಗೆ ಅಲ್ಲಿ ಕಾಡ್ಯನ ಮನೆ. ಆ ಕಾಡ್ಯನ ಮನೆಗಳಲ್ಲಿ ಒಂದೊಂದು ಕಾಡ್ಯನ ಗುಡಿಯಲ್ಲಿ ಒಂದು 10-50 ಮಣ್ಣಿನ ಮಡಿಕೆಗಳು. ಆ ಮಣ್ಣಿನ ಮಡಿಕೆಗಳಲ್ಲಿ ನಾಗನ ಸಂಕೇತಗಳು, 1 ಹೆಡೆ 2 ಹೆಡೆ ಕುಂಬಾರ್ರೆ ಮಾಡಿಕೊಡೋದು. ಅದು ಕುಂಬಾರ್ರೆ ಅದು ಹೋಗಿ ಭಾಳ ವಿದ್ಯುಕ್ತವಾಗಿ ಅಲ್ಲಿಂದ ಹೆಡೆ 1 ಹೆಡೆ, ಕೆಲವಕ್ಕೆ 2, ಕೆಲವಕ್ಕೆ ಗರಿಷ್ಠ 5 ನಾಗನ ಅಲ್ಲಿ ಅಂಥದ್ದೊಂದು ಆಗ್ತದೆ ಅಂತ. ಅದು ಮೇರ ಅನ್ನತಕ್ಕಂಥ ಒಂದು ಸಮುದಾಯದವರು ಇಲ್ಲಿ ನಮ್ಮ ಕರಾವಳಿಯ ತುಳು ಪ್ರದೇಶದಲ್ಲಿ ಅವರನ್ನು ಮುಗ್ಗೇರರು ಅಂತ ಹೇಳ್ತಾರೆ, ನಾವು ಅಲ್ಲಿ ಮೇರರು ಅಂತ. ಮೇರ ಅವ್ರನ್ನು ಅಲ್ಲಿ ನಾನು ಒಂದು ಸತಿ ಇವರು ಹೇಳಿದ್ದನ್ನು ನೋಡಿಕೊಂಡು ನಾವು ನಾಲ್ತೂರು ಎಂಬ ಊರಲ್ಲಿ ಒಬ್ಬರು ಹೆಬ್ಬಾರರು ಎಂಬವರ ಮನೆಗೆ ಹೋಗಿ ಕೇಳಿದೆವು. ಹೀಗೆ ಹೌದು, ನಮ್ಮ ಹಾಡಿಯ ಒಳಗೆ ಒಂದು ಇದುಂಟು, ಕಾಡ್ಯನ ಗುಡಿ ಉಂಟು, ನೀವು ಅಲ್ಲಿ ಹೋಗಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಒಂದು ಅರ್ಧ ಕಿಲೋಮೀಟ್ರಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು, ತೋರಿಸಿದರು. ಅಲ್ಲಿ ತುಂಬ ನಾಗನ ಮಡಿಕೆಗಳು, ಒಂದು ದೊಡ್ಡ ಒಂದು ಕಂಬ, ಇದಿಷ್ಟು. ಆಮೇಲೆ ಬೇರೆ ಏನಿಲ್ಲ. ಇಷ್ಟ ಆದ ಮೇಲೆ ನಾವು ಇನ್ನೊಂದು ಸರ್ತಿ ನಾನು ಅವ್ರ ಹತ್ರ ಹೇಳಿದೆ, ಏನಾದ್ರು ಕಾರ್ಯಕ್ರಮ ಇದ್ದರೆ ಹೇಳಿ ಅಂತ. ಯಾರೆಂದರೂ ಅವರ ಮಗ ನಮ್ಮ ಬಂಡಾರ್ ಕಸ್ಕೋಲಿ ಬರ್ತಿದ್ದ, ಅವನ ಹತ್ರ ಅಪ್ಪ ಬರಲಿಕ್ಕೆ ಹೇಳಿದ್ದಾರೆ ನಿಮ್ಮನ್ನು ಅಂತ. ನಾವು ಪುನಃ ಹೋದಾಗ ನಾ ಗಾಯತ್ರಿ ಅಲ್ಲ, ಈ ಮಧ್ಯದಲ್ಲಿ ಏನಾಗಿದೆ, ಅವರು ಹೆಬ್ಬಾರ್ ಹೇಳಿದ ಪ್ರಕಾರವೇ ಒಬ್ಬ ಬಚ್ಚ ಮೇರ ಅಂತ ಇದ್ದಾನೆ. ಆ ಬಚ್ಚ ಮೇರ ಇದರದ್ದು ಮುಖ್ಯಸ್ಥ, ಅವನಿಗೆಲ್ಲ ಹಾಡುಗಳು ಬರ್ತವೆ, ಅವನನ್ನು ನೀವು ಸಂಪರ್ಕ ಮಾಡಿ ಅಂತ ಹೆಬ್ಬಾರ್ರು ಹೇಳಿದ್ರು. ಸರಿ, ಅವನನ್ನು ತಲಾಶ್ ಮಾಡೋದಕ್ಕೆ ನಮಗೆ ಒಂದು 2 ತಿಂಗಳಾಯಿತು. ಅವನು ಕುಂದಾಪುರಕ್ಕೆ ಬರಲಿಕ್ಕೆ ಹೇಳಿ ಒಂದು ಸತಿ ಅವನ ಮನೆಗೆ ನೀನು ಅಲ್ಲಿ ಹೇಳುವ ಹಾಡುಗಳನ್ನೆಲ್ಲ ನಮಗೆ ಹೇಳಬೇಕು ಅಂತೇಳಿ ರೆಕಾರ್ಡ್ ಮಾಡಿಕೊಂಡೆವು. ಆ ಪಾಪ ಬಂದರೆ ರಾತ್ರಿ ನಮ್ಮ ಮನೆಯಲ್ಲಿ ತಂಗಿ ಮಧ್ಯರಾತ್ರಿವರೆಗೂ ಹಾಡು ಹೇಳೋದು. ಆಮೇಲೆ ಮರುದಿವಸ ಬೆಳಗ್ಗೆ ಹೇಳಿ ಮತ್ತೆ ಅವನಿಗೆ ಬಟ್ಟೆ ಎಲ್ಲ ಕೊಟ್ಟು, ನಾವು ಭಾಳ ಪ್ರೀತಿಯಿಂದ ನಮ್ಮನ್ನು ಅವನು ಭಾಳ ಪ್ರೀತಿಯಿಂದ ನೋಡ್ತಿದ್ದ, ನಾವು ನನ್ನ ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದೇವೆ. ನನ್ನ ಒಂದು ಜಾನಪದ ಶೋಧ ಅಂತ ಒಂದು ಬೃಹತ್ ಸಂಪುಟವನ್ನು ಅವನಿಗೆ ಅರ್ಪಣೆ, ಒಂದು ಫೋಟೋ ಹಾಕಿ ಅವನಿಗೆ ಅರ್ಪಣೆಯನ್ನು ನಾನು ಮಾಡಿದೆ. ಅಲ್ಲಿ ಗಾಯತ್ರಿ ಅದನ್ನು ಪೂರ್ತಿಯಾಗಿ ರೆಕಾರ್ಡ್ ಮಾಡಿಕೊಂಡ್ಳು. ಅದು ಒಂದೇ ಸತಿ ಅಲ್ಲ, ಅದು ಕೆಲವು ಹಾಡುಗಳನ್ನು ನಾವು ಉದ್ದೇಶಪೂರ್ವಕವಾಗಿ 2ನೇ ಬಾರಿ 3ನೇ ಬಾರಿ ಒಂದೇ ಹಾಡನ್ನು, ಆಗ ಬದಲಾವಣೆಗಳು ಬರ್ತಾವ ಅಂತ ಅದೊಂದು ಶೋಧನೆ ಮಾಡಬೇಕು ಅಂತ ಹೇಳಿ. ಹೌದು, ವ್ಯತ್ಯಾಸ ಆಗುತ್ತೆ. ಅದು ಇದು ಆಡಿಯನ್ಸ್ ಹಾಡುಗಳಲ್ಲೂ ಆಗ್ತವೆ. ನೀವು ಹೌದು, ಕಾಡ್ಯನದ ಬಗ್ಗೆ ನೀವು ಬಹಳ ಮುಖ್ಯವಾದ ಪಾಣರಾಟದ ಸಂಗ್ರಹ ಮಾಡಿದ. ಹೌದು, ಅವನು ಹೇಳಿದ್ದನ್ನೆಲ್ಲರೂ ಚಂದ ಮಾಡಿ ಬರೆದು ಎಷ್ಟು ಒಳ್ಳೆಯ ಕಥೆಗಳು ಆ ಕಾಡ್ಯನ ಆಟದಲ್ಲಿ ಹೇಳುವ ಹಾಡುಗಳು. ಅದು ಡೋಲು ಬಡ್ದು ಅವನು ಹೇಳ್ತಾ ಇರೋದು. ಅವನು ಹೇಳಿದೆ, ಎಲ್ಲರೂ ಇದ್ದರೆ ನಮಗದು ಲಕ್ಷಗಟ್ಟಲೆ, ನಮ್ಮ ಹತ್ರ ದುಡ್ಡಿಲ್ಲೇ, ಲಕ್ಷಗಟ್ಟಲೆ ಖರ್ಚು ಉಂಟದಕ್ಕೆ, ಏನು ಮಾಡೋದು, ನಾವು ಮಾಡಲಿಕ್ಕೆ ತಯಾರಿದ್ದೆ ಅಂತ ಹೇಳಿ. ಆಗ ಇದನ್ನು ನಾನು ಹೋಗಿ ಹೆಬ್ಬಾರ್ರ ಹತ್ರ ಹೇಳಿದೆ. ಈ ಒಂದು ಕಡೆಯಿಂದ ಹೆಬ್ಬಾರ್ ಹತ್ರ ಹೋಗಿ ಅವ್ರದ್ದು ದುಡ್ಡು ಇಲ್ಲಂತೆ, ನಾನು ಏನಾದರೂ ಹಣ ಬೇಸಾಯ ಉಡುಪಿಯಿಂದ ಏನಾದರೂ ಹರಿದಾಸ್ ಭಟ್ ಹತ್ರ ಹೇಳಿ ತಂದರೆ ನೀವು ಮಾಡಿಸ್ತೀರ, ಖಂಡಿತ ನಾನು ಕೊಡ್ತೇನೆ ಹಣ. ಹೆಬ್ಬಾರ್ರು, ನಾನು ಕೊಡ್ತೇನೆ ಹಣ, ನೀವು ಅಲ್ಲಿಂದ ತನ್ನಿ, ನಾವು ಅವರು ಸ್ವಲ್ಪ ಕೈಯಿಂದ ಹಾಕ್ತಾರೆ, ಅವರು ಅಲ್ಲಿ ಮಾಡಿಸ್ತೇನೆ ಅಂತ ಹೇಳಿದರು. 4 ರಾತ್ರಿ 3 ಹಗಲುಗಳ ಸತತವಾದ ಆಚರಣೆ ಅದು. ಹೌದಾ? ನಮಗೆ ಹರಿದಾಸ್ ಭಟ್ ಹೇಳಿದ ಕೂಡಲೇ
ಅದು ವಿಶೇಷ ಅಲ್ವಾ, ಇಷ್ಟು ನಾವು ಮಾಡುವ RRC ಇಂದ ಅದನ್ನು ಅಂತ ಹೇಳಿದರು. ಅಲ್ಲಿ ದಾಖಲೀಕರಣ ಎಲ್ಲ ಈಗಲೂ ಫುಲ್ ಪೂರ್ಣ ಉಂಟು ಅಲ್ಲಿ, RRC ಎಲ್ಲ ಉಂಟು ಸರ್. RRCಯ ನೆರವಿನಿಂದ ಮತ್ತು ಹೆಬ್ಬಾರು ಮತ್ತು ನೀವೆಲ್ಲ ಸೇರಿ ಒಂದು ಕಾಡ್ಯನಾಟವನ್ನು ಒಂದು 3-4 ದಿನಗಳ ಕಾಲ ನಡೆಸಿದ್ರಿ ಅಂತ ತಾವು ಹೇಳಿದ್ರಿ. ಆ ಕಾಡ್ಯನಾಟದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಒಂದು ಚೂರು ಮಾಹಿತಿ ಕೊಡಿ ಸರ್. ಕಾಡ್ಯನಾಟ ಅಂದರೆ ಕಾಡ್ಯ ಅಂತಂದರೆ ಕಾಳಿಂಗ ಸರ್ಪ. ಆ ಕಾಳಿಂಗ ಸರ್ಪದ ಆರಾಧನೆ, ಆಟ ಅಂತಂದರೆ ರಿಚುವಲ್, ಆಚರಣೆ. ಅದು ಕಾಳಿಂಗನ ಸರ್ಪದ ಆಚರಣೆ ಅಂತ. ನಾಗಾರಾಧನೆ ಇದ್ದ ಹಾಗೆ, ನಾಗಮಂಡಲ ಇದ್ದ ಹಾಗೆ ಅದರ ಬೇರೆ ರೂಪ. ನಾಗಾರಾಧನೆಯ ಒಂದು ಮೂಲ, ನಾಗಾರಾಧನೆಯ ಒಂದು ಕ್ರೂಡ್ ಫಾರ್ಮ್, ಅದೇ ಒಂದು ಮಂಡಲ ಏನಾದರೂ ಮಂಡಲ ಭಾಳ ವಿಷಯ ಉಂಟು, ಅದು ಹೇಳ್ತೇನೆ. ಹೌದು, ಮಂಡಲ, ಅದಕ್ಕೆ ಒಬ್ಬ ಮುಖ್ಯಸ್ಥ ಒಬ್ಬ ಇರ್ತಾರೆ. ಆ ಊರಿನ ಎಲ್ಲ ಜನ ಅವರು ಬೇರೆ ಸಮುದಾಯದವರು ಅದರಲ್ಲಿ ಪಾಲ್ಗೊಳ್ಳುವ ಹಾಗಿಲ್ಲ. ಒಂದು ನೋಡಲಿಕ್ಕೆ ಬರ್ಬೋದು. ಅದು ಈ ಸರ್ತಿ ನಾವು ಹೋದಾಗಂತೂ ತುಂಬ ಜನ ಊರಿನವರು ಬಂದಿದ್ದಾರೆ, ಹೆಚ್ಚಾಗಿ ಯಾರೂ ಬರೋದಿಲ್ಲ. ಮತ್ತು ಇಷ್ಟು ಅದ್ಧೂರಿಯಾಗಿ ಬೇರೆ ಸಂದರ್ಭದಲ್ಲೂ ನಡೆದಿಲ್ಲಂತೆ. ಉಡುಪಿಯವರು ಬರ್ತಾರೆ, ರೆಕಾರ್ಡಿಂಗ್ ಮಾಡ್ತಾರೆ ಅಂತ ಹೇಳಿ ಜನ ಸಹ ನೋಡಲಿಕ್ಕೆಲ್ಲ ಬಂದಿದ್ದಾರೆ. ಅಲ್ಲಿ ಕ್ರಮ ಹೇಗೆ ಅಂತಂದರೆ, ಒಂದು ಹೆತ್ತ ಬಾಣಂತಿಯಾದರೂ ಕೂಡ ಮಗುವನ್ನು ತಕ್ಕೊಂಡು ಬರಬೇಕು. ಮರಕ್ಕೆ ಬಟ್ಟೆ ಕಟ್ಟಿ ತೊಟ್ಟಿಲು ಮಾಡಿ ಆ ಮಗುವನ್ನು ಅಲ್ಲಿ ಮಲಗಿಸಿ 3 ದಿವಸ ಆ ಮಗು ಮತ್ತು ತಾಯಿ ಮಗು ಎಲ್ಲ ಅಲ್ಲಿ ಇರುವಂಥ ಕ್ರಮ. ಅಂದರೆ ಎಲ್ಲರೂ ಮನೆಯಿಂದ ಬರಬೇಕು ಅನ್ನತಕ್ಕಂಥದ್ದು. ಅದು ರಾತ್ರಿ ಸಂಜೆ ಕತ್ಲೆಗೆ ಆರಂಭ ಆಗಿ 4 ರಾತ್ರಿ 3 ಹಗಲುಗಳ ಸತತ ಆಚರಣೆ. ಆರಂಭದಲ್ಲಿ ಈ ದೇವಸ್ಥಾನಗಳಲ್ಲಿ ಇರುವ ಹಾಗೆ ಕೊಡಿ ಏರುವುದು ಅಂತ ಉಂಟಲ್ಲ, ಧ್ವಜಾರೋಹಣ. ಇಲ್ಲಿ ಹೇಗೆ ಅಂತಂದರೆ, ಒಂದು ಕಾಡಿನಲ್ಲಿ ಒಂದು ಮರವನ್ನು ಆಯ್ಕೆ ಮಾಡಿ, ಒಂದು ಮರ ನೇರವಾಗಿರತಕ್ಕಂಥ ಮರವನ್ನು ಆಯ್ಕೆ ಮಾಡಿ ಅದನ್ನು ಕಡಿದು ಅದನ್ನು ಅವರ ಸಮುದಾಯದವರೇ ಹೊತ್ತುಕೊಂಡು ಬಂದು ಅದರ ಸಿಪ್ಪೆಯೆಲ್ಲ ತೆಗೆದು ಅಲಂಕಾರ ಮಾಡಿ ಅದನ್ನು ಕಂಬ ಏರಿಸೋದು ಅಂತ ಅವರು ಧ್ವಜ ಆರೋಹಣ ಅಂತ ಇದ್ದ ಹಾಗೆ ಕಂಬ ಏರಿಸೋದು. ಕಂಬ ಆಮೇಲೆ ಆ ಕಂಬದಲ್ಲಿ ಒಂದು 2-3 ಕಂಬಗಳನ್ನು ಇಟ್ಕೊಳ್ತಾರೆ. ಅಲ್ಲಿ ರಾತ್ರಿ ಹೊತ್ತಲ್ಲಿ ಆರಂಭ ಮಾಡಿದರೆ ಮರುದಿವಸ ಬೆಳಗ್ಗಿನವರೆಗೆ ಆಗುತ್ತದೆ. 3 ಮಂಡಲಗಳು, ವೃತ್ತಾಕಾರದ ಮಂಡಲಗಳು, ಸುಮಾರು 6 ಅಡಿ ವ್ಯಾಸದ 3 ಮಂಡಲಗಳನ್ನು ಬರೀತಾರೆ. ಆ ಮಂಡಲಗಳು ಏನು ಅಂದರೆ ಪ್ರಕೃತಿಯ ಸೂಚನೆಗಳು. ಅದರಲ್ಲಿ ಮೀನು ಮತ್ತು ಬೇರೆ ಬೇರೆ ಜಾತಿಯ ಹುಳಗಳು, ಕೃಷಿ ಸಾಮಗ್ರಿಗಳು, ಇವುಗಳೆಲ್ಲ ಅದರಲ್ಲಿ. ಹಾವಿನಲ್ಲಿ ಕಪ್ಪು ಅಂದರೆ ಕಾಳಿಂಗ ಸರ್ಪ, ಹಳದಿ ನಾಗ, ಹಳದಿ, ಹೀಗೆ. ಮತ್ತು ಕೃಷಿಯ ಉಪಕರಣಗಳು, ಒನಕೆ, ಅದು ಇದು ಎಲ್ಲ. ಅಂದರೆ ಒಟ್ಟಿನಲ್ಲಿ ಕಾಣುತ್ತದೆ ಇದೊಂದು ಕೃಷಿ ಸಂಸ್ಕೃತಿ ಮತ್ತು ಕಾಡು ಸಂಸ್ಕೃತಿ ಎರಡರ ಒಂದು ಮಿಶ್ರಣ ಅಲ್ಲಿ ಇದ್ದಾಗಿ ಕಾಣುತ್ತದೆ. ಅದು ಮಂಡಲ ಬರೆಯುವುದು ಅಂತ ಉಂಟು, ಅದಕ್ಕೆ ಮಂಡಲ ಬರೆಯುವುದು. ಇನ್ನು ಒಂದು ಚಿತ್ರದಲ್ಲೇ, ಒಂದು ಮಂಡಲದಲ್ಲೇ ಎಲ್ಲವೂ ಪ್ರಾಣಿಗಳು, ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಮೀನುಗಳು, ಅವುಗಳೆಲ್ಲ ಕೇಂದ್ರದಲ್ಲಿ ಮಧ್ಯದಲ್ಲಿ ಒಂದು ಮರ, ಒಂದು ಕಂಬ ಅಂತ ಹೇಳ್ತಾನೆ ಅವನು. ಕಂಬ ನೆಡ್ಲಿಕ್ಕುಂಟು. ಅದರ ಕಂಬದ ಪಕ್ಕದಲ್ಲಿ ಒಂದು ಕುಂಭ ಇಡ್ಲಿಕ್ಕುಂಟು. ಕುಂಭ ಒಂದು, ಅದು ಅದರ ಸುತ್ತು ನಾಗನ ಮಣ್ಣಿದ್ದು. ಅದು ಕೂಡ ಹಿಂದಿನ ದಿವಸ ಇವರೆಲ್ಲ ಡೋಲು ಬಾರಿಸ್ಕೊಂಡು ಅಲ್ಲಿ ಒಬ್ಬ ಹಾಂಡ ಅಂತ ಇರ್ತಾನೆ. ಹಾಂಡ ಅಂದರೆ ಕುಲಾಲ, ಕುಲಾಲ ಶಬ್ದ ಬೇಕಾ, ಕುಂಬಾರ. ಅವನ ಮನೆಯಲ್ಲಿ ಅವರಿಗೆ ಆದೇಶ ಕೊಟ್ಟಿರ್ತಾರೆ. ಅವರಿಗೆ ಏನು 2 ತಿಂಗಳು ಮೊದಲು ನಮ್ಮ ಕಾಡ್ಯನಾಟ ಉಂಟು, ನಮಗೆ ಇಷ್ಟು ಘಟಗಳನ್ನು ನೀನು ಮಾಡಿಕೊಡಬೇಕು. ಅದ್ರ ಪ್ರಕಾರ ಅವ್ರು ಮಾಡಿಕೊಡ್ತಾರೆ. 1 ಎಡೆ, 2 ಎಡೆ, 3 ಎಡೆ, 5, 4 ಎಡೆ, 5 ಎಡೆದು ಮಾಡ್ತಾನೆ. ಅದನ್ನು ಮೆರವಣಿಗೆಯಲ್ಲಿ ಹೋಗಿ ಅದನ್ನು ತಗೊಂಡು ಬಂದು ಆ ಕುಂಭಗಳನ್ನು ಸ್ಥಾಪನೆ ಮಾಡೋದು, ಎಲ್ಲವನ್ನು ಮಾಡೋದಲ್ಲಿ ಆಚರಣೆಗಳನ್ನು ನಿಯಂತ್ರಿಸುವುದು ಗಂಡಸರು. ಆದರೆ ಆಚರಣೆಯಲ್ಲಿ ನೇರವಾಗಿ ಪಾಲ್ಗೊಳ್ಳುವುದು ಮಹಿಳೆಯರು. ಹೌದಾ? ಮತ್ತೊಂದು ಕಡೆ ನೀರು ಹೊತ್ತು ತರಲಿಕ್ಕುಂಟು, ಅದಕ್ಕೂ ಹೆಂಗಸರೇ. ಈ ಘಟವನ್ನು ಹೊತ್ತು ಕುಂಬಾರ ಮನೆ, ಅವರ ಹಾಂಡರ ಮನೆಯಿಂದ ಅದನ್ನು ತಕ್ಕೊಂಡು ಆಚರಣೆ ನಡೆಯುವ ಜಾಗಕ್ಕೆ ತರೋದು ಹೆಂಗಸರೇ. ಎಲ್ಲದರಲ್ಲಿ ಇದು ಕೃಷಿ, ಇದು ಒಂದು ಸ್ತ್ರೀ ಪ್ರಧಾನವಾದಂಥ ಒಂದು ಆಚರಣೆ. ಇನ್ನು ಅದರಲ್ಲಿ ಹಾಡುಗಳು ತುಂಬ, ಸುಮಾರು ನಮ್ಮ ಪುಸ್ತಕದಲ್ಲೇ ಸುಮಾರು ಒಂದು 300 ಪುಟಗಳಷ್ಟು ಹಾಡುಗಳು ಉಂಟು ಅದರಲ್ಲಿ. ಆದರೆ ಮೊದಲ ಹಾಡು ಬಹಳ ಅರ್ಥಪೂರ್ಣವಾದ್ದು. ಅದು ಯಾವುದು ಅಂದರೆ ಹೊನ್ನಿಯ ಹುಟ್ಟು ಅಂತ. ಹೊನ್ನಿ ಎಂಬವಳು ಹೆಂಗ, ಅಲ್ಲಿ ಯಾರು ಏನು ಅಂತೆಲ್ಲ ಬರ್ತದೆ. ನಮ್ಮ ಮೂಲ ಹೆಣ್ಣು ಅಂತೆಲ್ಲ ಹೇಳ್ತಾರೆ. ಬಡತನ, ನಮಗೆ ಮಕ್ಕಳು ತುಂಬ, ಆ ಮಕ್ಕಳಿಗೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ, ಅವಳೇ ಹೇಳ್ಕೊಳ್ತಾನೆ ಕಥೆ ಇದು. ಅದರಲ್ಲಿ ಹೊಂಡ ಆ ಹೊಂಡದಲ್ಲಿ 7 ಮಕ್ಕಳು, ಆ 7 ಮಕ್ಕಳಿಗೆ 7 ಹೊಂಡ ತಿಳಿ ಅಂದರೆ ಗಂಜಿ ಅದರಲ್ಲಿ ಹೇಳಿದ, ಅವಳು ನೆಕ್ಕಿ ಅದನ್ನು ತಿಂತಾಯಿದ್ರು ಆ ಮಕ್ಕಳು. ಆಗ ನನಗೆ ಒಂದು ಸತಿ ಏನು ಸ್ವಲ್ಪ ಕೃಷಿ ಮಾಡಬೇಕು ಅಂತ ಅನಿಸಿತು. ತಾನು ಒಂದು
ಗೆಣಸು ಮಾಡಬೇಕು ಅಂದರೆ ಕೃಷಿ ಮಾಡೋದು ಅಂಥೇಳಿ ತಾನು ಹಾಕಿದೆ, ಬೀಜ ಹಾಕಿದೆ, ಅದು ಬಂದು ತರಲಿಕ್ಕೆ ಹೋಗುವಾಗ ನಾನು ಅದನ್ನು ಕಡಿಲಿಕ್ಕೆ ಹೋದಾಗ ನನಗೆ ಒಂದು ಬಂಗಾರದ ಮಡಿಕೆ ಸಿಕ್ಕಿತು. ಮಡಿಕೆ ಬಂಗಾರದ ಒಂದು ಕಡ್ಯ ಸಿಕ್ಕಿತು. ತಾನು ಅದನ್ನು ಬಹಳ ಭಯ ಆಯಿತು ನನಗೆ. ನನಗೆ ಏನು ಮಾಡೋದು ಅಂತ ಆ ಊರಿನ ಯಜಮಾನರ ಹತ್ರ ಹೋದೆ. ಬಂಟರ ಜಾತಿಯ ಅವರು ನನಗೇನು ಹೇಳಲಿಕ್ಕೆ ಬರೋದಿಲ್ಲ, ನಾವು ಇವ್ರ ಹತ್ರ ಬ್ರಾಹ್ಮಣರ ಹತ್ರ ಹೋಗೋಣ, ಅಡಿಗರ ಹತ್ರ ಹೋಗುವ ಅಂತ ಅಡಿಗರಲ್ಲಿಗೆ ಹೋಯ್ತು. ಅಡಿಗರು ಬಂದರು ಬಂಗಾರದ್ದು ಬಂತ, ಅದು ನನಗಿರಲಿ ಅಂತ ಬ್ರಾಹ್ಮಣರು. ಎರಡನೇ ಬಾರಿ ಇವಳು ಹಾರೆ ಹಾಕಿ ತೆಗೆದಾಗ ಒಂದು ತಾಮ್ರದ ಕೊಡ ಬಂತು. ಅದನ್ನು ತಗೊಂಡು ಅದು ನನಗಿರಲಿ ಅಂತ ಹೇಳಿದ ಯಾರು ಆ ಊರಿನ ಬಂಟರು ಯಜಮಾನರು. ಮೂರನೇ ಸತಿ ಇವಳು ಹಾರೆ ಹಾಕಿದಾಗ ಒಂದು ಮಣ್ಣಿನ ಮಡಿಕೆ ಸಿಕ್ಕಿತು. ಆ ಬ್ರಾಹ್ಮಣರು ಅದನ್ನು ತಗೊಂಡು ಹೋಗಿ ಹಾಡಿನಲ್ಲಿ ಬರುವುದು, ಬ್ರಾಹ್ಮಣರು ಅದನ್ನು ಬಂಗಾರದ ಪಾತ್ರೆಯನ್ನು ತಗೊಂಡು ಹೋಗಿ ನಾಗಮಂಡಲ ಮಾಡಿಸಿದರು. ಶೆಟ್ರು ಅದನ್ನು ತಾಮ್ರದ ತಗೊಂಡು ಹೋಗಿ ಅವರು ಇದನ್ನು ಪಾಣರಾಟ ಮಾಡಿಸಿದರು. ಇವಳು ಈ ಹೊನ್ನಿ ಅದನ್ನು ಹಿಡ್ಕೊಂಡು ಅವ್ರು ಹೇಳಿದ ಪ್ರಕಾರ ಕಾಡ್ಯನಾಟ ಮಾಡಿಸಿದಳು ಅನ್ನತಕ್ಕಂಥದ್ದು. ಆ ಕಾಡ್ಯನಾಟ ಮಾಡಿಸಿದಳು, ಊರವರ ಬೆಂಬಲದಿಂದ ಅವಳು ಅದನ್ನು ಮಾಡಿಸಿದಳು ಅಂತ. ಹಾಗೆ ಇದರಲ್ಲಿ ಇರತಕ್ಕಂತಹ ಜಾತಿಯ ಹೈರಾರ್ಕಿ, ಅವರು ಯಾವುದನ್ನು ಸ್ವೀಕಾರ ಮಾಡಿದರು, ಇದನ್ನೆಲ್ಲ ಬಿಳಿಮಲೆ ಪುರುಷೋತ್ತಮ ಅವರು ಒಂದು ಲೇಖನವನ್ನೇ ಬರೆದಿದ್ದಾರೆ. ಇದರಲ್ಲಿ ಕಾಣುವ ಸಾಂಕೇತಿಕತೆ ಅಂತ ಹೇಳಿ ಆಮೇಲೆ ಅವರು ಎಷ್ಟೋ 4-5 ವರ್ಷಗಳ ನಂತರ ಆ ಲೇಖನ ಬರೆದರು. ಈಗಲೂ ಹೇಳ್ತಾರೆ ಅವರು, ಭಾಳ ಅರ್ಥಪೂರ್ಣ. ಇನ್ನೂ ಎಲ್ಲಾರು ಇದ್ದರೆ ನಾನು ಬರ್ತೇನೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾರು ಮಾಡಿಸೋದು ಯಾರು? ಲಕ್ಷಾಂತರ ರೂಪಾಯಿ ಬೇಕು. ಯಾರು ಇದು ಹೀಗೆ ಈ ರೀತಿ ಬೇರೆ ಬೇರೆ ಆಚರಣೆಗಳುಂಟು. ಅಂದರೆ ಅಲ್ಲಿ ಏನು ಕುಣಿಕೆ ಉಂಟು, ಕುಣಿತ ಉಂಟು. ಇವನೇ ಬಚ್ಚಪ್ಪ ಅಂತ ಮುಖ್ಯ ಹಾಡುಗಾರ, ಅವನು ಹಾಡ್ತಾರೆ ಅಲ್ಲಿ. ಅದಕ್ಕೆ ಕುಣಿತಕ್ಕಿಂತ ಹೆಚ್ಚು ಸುತ್ತು ಬಂದು ಕುಣಿತ ಉಂಟು. ಅದಕ್ಕಿಂತ ಹೆಚ್ಚು ಹಗರಣಗಳು ಅಂತ ಹೇಳ್ತೇವೆ ನೋಡಿ, ಹಗರಣಗಳು, ಚಿದಾನಂದ ಮೂರ್ತಿಯವರು ಅದರ ಬಗ್ಗೆ ಅಂತ ಹಗರಣಗಳು ಆಗ್ಲಿಕ್ಕುಂಟಲ್ಲಿ. ವಿಡಂಬನೆ, ಬ್ರಾಹ್ಮಣ ಕೋಲ, ದಾಸರ ಕೋಲ, ಕೊರಗರ ಕೋಲ, ಇನ್ನೂ ಕೆಲವು ಕೋಲಗಳುಂಟು. ಆದರೆ ಬ್ರಾಹ್ಮಣನ ಅವರೇ ಮೇರರೇ, ದೇವರು ಹುರ್ಲಿಕ್ಕೇನಿಲ್ಲ. ಅವನು ಏನು ಮಾಡ್ತಾನೆ ಅಂದರೆ ಒಬ್ಬ ಕೊರಗರ ವೇಷ ಹಾಕಿ, ಒಬ್ಬ ಮನುಷ್ಯ ಕೊರತಿ ಹೆಣ್ಣಿನ ವೇಷ, ಮತ್ತೊಬ್ಬ ಗಂಡಿನ ವೇಷ, ಈ ಥರ ಮಾಡ್ತಾನೆ. ಬ್ರಾಹ್ಮಣ ಕೋಲ ಅಂತಂದರೆ ಅವನು ಭಸ್ಮ ನಾಮ ಎಲ್ಲ ಹಾಕ್ಕೊಂಡು ಬರ್ತಾನೆ. ಅಲ್ಲಿ ಒಂದು ಆಶು ಪಠ್ಯ ನಿರ್ಮಾಣ ಆಗ್ತದೆ ಆ ಹಾಡಿನಲ್ಲಿ. ಅವರಿಬ್ಬರು ಮಾತಾಡಿಕೊಳ್ಳೋದು, ಬ್ರಾಹ್ಮಣರನ್ನು ಒಂದು ಲೇವಡಿ ಮಾಡುವಂಥದ್ದು, ಅದು ಯಾವ ದುರುದ್ದೇಶ ಇಲ್ಲ. ಆ ಒಂದು ಸಮುದಾಯದನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ ಅವರು. ಆ ಮೈಕ್ ಎಲ್ಲ ಹಾಕಿಸಿದ್ರು ಇವರು ಈ ಸರ್ತಿ. ಇಡೀ ಸಮುದಾಯಕ್ಕೆ ಕೇಳ್ತಾ ಇತ್ತು ಆ ಬ್ರಾಹ್ಮಣ ಕೋಲ, ದಾಸರ ಕೋಲ. ದಾಸರು ಅಂದರೆ ಶಂಖ ಒಬ್ಬ ಊದಿಕೊಂಡು ಜಾಗಟೆ ಬಡ್ಕೊಂಡು ಅವನು ಅದು ಹಗರಣಗಳು ಅಂತ ತುಂಬ ಉಂಟು. ಅದರಲ್ಲಿ ಬಹಳ ಒಂದು ರೀತಿ ಹಾಸ್ಯಪ್ರಧಾನವಾಗಿ ನಡೀತದೆ. ಆಮೇಲೆ ಇನ್ನೊಂದು ಅಂಬೋಡಿ ಅಂತ ಒಂದು ಉಂಟು. ಹಿಂದಿನ ಕಾಲದಲ್ಲಿ ಎಲ್ಲ ಕಡೆಯಲ್ಲಿ ಇತ್ತು, ನಮ್ಮ ತುಳುನಾಡಲ್ಲಿ ಅಂಬೋಡಿ ಅಂತಂದರೆ ಈ ಬರಲು ಅಂತ ತಗೊಳ್ತಾರಲ್ಲ, ಈ ಬಡು ಅಂತ ಹೇಳ್ತಾರೆ. ಬಡು ಅದಕ್ಕೆಲ್ಲ ಇದೆ, ಮುಳ್ಳು ಅದೇ. ಅದನ್ನು 2 ಪಂಗಡಗಳು ಮಾಡಿ ಅವರೊಳಗೆ ಆ ಜಾತಿಯವರೊಳಗೆ 2 ಪಂಗಡ ಮಾಡಿ ಒಬ್ಬರಿಂದ ಒಬ್ಬರು ಹೊಡ್ಕೊಳ್ಳೋದು. ಹೌದು, ಅಂಬೋಡಿ ಕಾಳಗ ಅಂತ ಅದಕ್ಕೆ ಅದುಂಟು. ಅಂದರೆ ಎಲ್ಲ ಒಂದು ರೀತಿಯ ಈ ಗಂಭೀರವಾಗಿ ಸಾಗುವ ಈ ಆಚರಣೆ ಮಧ್ಯದಲ್ಲಿ ಇಂಥ ಅಣಕು ನಾಟಕಗಳು ಬರ್ತಿದೆ. ಆಟ ಉಂಟು, ಒಂದು ಚೆಂಡು ಹಿಡ್ಕೊಂಡು ಒಬ್ಬ ಓಡುವುದು, ಅದೆಲ್ಲ ಅಂಥದ್ದೆಲ್ಲ ಒಂದು ರೀತಿಯಿಂದ ಅಲ್ಲಿ ಅಮ್ಯೂಸ್ಮೆಂಟ್ ಅಥವಾ ಮನರಂಜನೆಯ ರೂಪದಲ್ಲಿಯೂ ಉಂಟು. ಆಮೇಲೆ ಹೆಣ್ಣುಮಕ್ಕಳು, ಮದುವೆ ಆಗದ ಹೆಣ್ಣು ಮಕ್ಕಳನ್ನು ತಲೆಯಲ್ಲಿ ಮಡಿಕೆ ಹಿಡ್ಕೊಂಡು ಬಂದು ಅವರನ್ನು ಕುಣಿಸುವುದು, ಇಂಥದ್ದೆಲ್ಲ ಉಂಟು. ಅಂತೂ ನಡೀತಾ ಇತ್ತು ರಾತ್ರಿ ಹಗಲು. ಅವರೊಂದು ಗುಂಪು ಉಂಟು, ಅದರಲ್ಲಿ ಬಚ್ಚ ನಾಯಕ ಹಾಡು ಹೇಳೋದು, ಅದು ಬೆಳಗಾಗುತ್ತೆ. ಆಮೇಲೆ ಇನ್ನೂ ಅಂತ ಕುದುರೆ ಕೋಲ ಅಂಥದ್ದೆಲ್ಲ, ಕುದುರೆಯ ಮುಖವಾಡ ಹಾಕ್ಕೊಂಡು ಈ ಥರದ ಒಂದು ಆಚರಣೆ 3 ದಿವಸ 4 ದಿವಸ ನಡೀತದೆ. ನಿಜವಾಗಿ ಇದನ್ನು ನಮಗೆ ನೋಡಿದಾಗ ಅದನ್ನು ಈ ಕಾಡ್ಯನಾಟ, ಅದು ಕಾಳಿಂಗ ಸರ್ಪಾರಾಧನೆ ಅಂತ ಹೇಳಿದೆಯಲ್ಲ, ಅಪೂರ್ವ. ಅದರ ಇಂತಹ ಒಂದು ಪ್ರಾಚೀನ ಆರಾಧನಾ ಪರಂಪರೆಯೊಂದನ್ನು ಮೊದಲಿಗೆ ಶೋಧಿಸಿ ಸಂಶೋಧನಾ ಲೋಕಕ್ಕೆ ನೀಡಿದ್ದು ಇದು ನಮ್ಮ ಒಂದು ಪ್ರಯತ್ನ. ಎರಡನೇದು, ನಾಗಾರಾಧನೆ ಮೇಲು ಸಮುದಾಯದವರ ಆರಾಧನೆ ಎನ್ನುವ
ನಾಗಾರಾಧನೆ ಯಾವಾಗಲೂ ಬ್ರಾಹ್ಮಣರದ್ದು ಮೇಲು ಜಾತಿಯವರದ್ದು ಅಂತ ಒಂದು ಅಭಿಪ್ರಾಯ ಸ್ಥಾಪಿತ ಸತ್ಯ ಇತ್ತು. ಆ ಸ್ಥಾಪಿತ ಸತ್ಯ ಅದರಲ್ಲೂ ಬರುತ್ತಲ್ಲ ಒಂದು ಲೆಕ್ಕ, ಒಂದು ಚಿನ್ನದ ಅಂದ್ರೆ ಅವ್ರಿಗೂ ಅದೇ ಅಭಿಪ್ರಾಯ ಇತ್ತು. ಅವರು ಪಲ್ಲಟಗೊಳಿಸಿ ಅದು ನೆಲಮೂಲವಾಸಿಗಳ ಸ್ಥಳೀಕ ಆರಾಧನೆ ಎಂಬ ಶೋಧವನ್ನು ಅನಾವರಣಗೊಳಿಸಿದ್ದು ನಮ್ಮ ಕಾಡ್ಯನಾಟ. ಇದಕ್ಕೊಂದು ನೋಡಿ, 1946ರಲ್ಲಿ ತೆಂಕನಾಡ ಸ್ಮೃತಿ ಅಂತ ಗೋವಿಂದ ಪೈ ಅವರು ದೊಡ್ಡ ಲೇಖನ ಬರೆದಿದ್ದಾರೆ. ಅದರಲ್ಲಿ ನಾಗಾರಾಧನೆ ಬಗ್ಗೆ ಬರೀತಾರೆ ಅವರು. ನಾಗಾರಾಧನೆ ಬಗ್ಗೆ ಬರೀತಾ, ಇದು ಈ ತುಳುನಾಡಿನಲ್ಲಿ ಮೂಲತಃ ಮೂಲ ನೆಲವಾಸಿಗಳು, ಇಲ್ಲಿಯ ಮೂಲ ಜನರಿಂದ ನಾಗಾರಾಧನೆ ನಡೆಯುತ್ತಿತ್ತು, ಅದೇ ಮೂಲ ಅಂತ. ಅದು ಒಂದು ವಾಕ್ಯ, ಬಹಳ ಮಹತ್ವದ ವಾಕ್ಯ ಉಂಟು ಗೋವಿಂದ ಪೈ ಅವರ. ಹೌದು, ಹಾಗೆ ಈ ಸ್ಥಾಪಿತ ಸತ್ಯ ಒಂದಿತ್ತಲ್ಲ, ಮೇಲ್ವರ್ಗದವರದ್ದು ಅಲ್ಲ ಅಂತ ಆಯಿತು. ಆಮೇಲೆ ಜನಪದ ಸಂಗತಿ ಅಥವಾ ಸಂದರ್ಭ, ಆರಾಧನಾ ಲೋಕವನ್ನು ಮೊದಲ ಬಾರಿ ಬಹುಮುಖಿ ದಾಖಲಾತಿಯ ವೈಧಾನಿಕತೆಗೆ ಒಳಪಡಿಸಿದ್ದು ಈ ಅಧ್ಯಯನ. ಅಂದರೆ ಈ ಟೋಟಲ್ ಡಾಕ್ಯುಮೆಂಟೇಷನ್ ಅಂತ ಒಂದು ಅಲ್ಲ. ಈಗ ಇದೊಂದು ನಾನು ಕೇಳ್ತೇನೆ, ಡಾಕ್ಯುಮೆಂಟೇಷನ್ ಈ ಥರ ಜಾನಪದ ಅಧ್ಯಯನದ ಭಾಳ ಸೈದ್ಧಾಂತಿಕ ಮತ್ತು ತಾತ್ವಿಕ ಶಿಸ್ತು ಎಲ್ಲ ನಿಮಗೆ ಅದು ಬರ್ಲಿಕ್ಕೆ ಏನು ಕಾರಣ ಅಂದರೆ ಒಂದು ಹೇಳ್ತೇನೆ. ಇದು ನಾಡಿನಲ್ಲಿ ಬಹಳ ದೊಡ್ಡ ಒಂದು ಸ್ಪಷ್ಟತೆ ಇರುವ ಅಪೂರ್ವ ದಂಪತಿಗಳು ನೀವು. ಜಾನಪದ ಈ ಡಾಕ್ಯುಮೆಂಟೇಷನ್ ಹೇಗೆ ಹೀಗೆ ಅದೇ ನಮ್ಗೆ ಅಲ್ಲಿ ಥಿಯರಿಯೂ ಮಾಡಿಸಿದ್ದಾರೆ. ಅದೇ ನಾನು ಇನ್ನು ಹೇಳ್ತೇನೆ ಈಗ. ಅದಕ್ಕಿಂತ ಮೊದಲು ಈ ಒಂದು ಮುಖ್ಯವಾಗಿ ಇದರಲ್ಲಿ ಏನಾಯಿತು ಅಂದರೆ ಬಹುಮುಖಿ ದಾಖಲಾತಿ ನಡೀತಲ್ಲ. ಈ ಬಹುಮುಖಿ ದಾಖಲಾತಿ ನಮ್ಮ RRCಯಲ್ಲಿ ಅಥವಾ ನಮ್ಮ ಕರಾವಳಿಯಲ್ಲಿ ಅಥವಾ ಈ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಡೆದಂಥ ಒಂದು ಪ್ರಯತ್ನ. ಅಂದರೆ ಒಬ್ಬರು ಪೂರ್ತಿ ಆಡಿಯೋ ಮಾಡ್ತಾರೆ, ಇನ್ನೊಬ್ಬರು ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಹರಿದಾಸ್ ಭಟ್ರ ಮಗ ಅದನ್ನು, ಅವರ ಹೆಸರು ಹರ್ಷವರ್ಧನ ಮತ್ತು ಅವ್ರ ಜೊತೆಗೆ ಕೃಷ್ಣಯ್ಯ, ಅವರಿಬ್ಬರು ಪೂರ್ತಿ ವಿಡಿಯೋದ ಜವಾಬ್ದಾರಿ ಅವರದ್ದು. ಆಮೇಲೆ ನಾನು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಕೆಲವನ್ನ ಹಾಡುಗಳನ್ನೆಲ್ಲ ಅಲ್ಲಿ ಹಾಡ್ತಾರಲ್ಲ, ಅದನ್ನು ಅರ್ಥ ಆಗೋದಿಲ್ಲ, ಯಾಕಂದರೆ ಡೋಲು ಅದು ಕೇಳಿ ಅದನ್ನೆಲ್ಲ ಗಾಯತ್ರಿ ಮಾಡ್ತಾಯಿದ್ಲು. ಹೀಗೆ ಪ್ರತಿಯೊಂದನ್ನು ಕೂಡ ಅಶೋಕ್ ಆಳ್ವ ಇದ್ದಿದ್ದರು ಆಗ. ನಾನು ಇಷ್ಟು ಜನ ನಾವು ಇದರಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ, ಹರಿದಾಸ್ ಭಟ್ರು ಅಷ್ಟೂ ದಿವಸ 4 ದಿವಸ ಅವರು, ಕೃಷ್ಣ ಭಟ್ರು, ರಾಮದಾಸರು ಎಲ್ಲರೂ ಅಲ್ಲಿ ಹೆಬ್ಬಾರರ ಮನೆಯಲ್ಲೇ ವಾಸ. ಮತ್ತು ಇಲ್ಲಿಗೆ ಬರುವುದು ಹೋಗೋದು ಬಗ್ದು ಹೋಗೋದು ಅಂತ ನಾವು ಎಲ್ಲವೂ ಅಲ್ಲೇ ನಮ್ಮ ವಸತಿ ಆಗಿತ್ತು. ಈ ಥರದಲ್ಲಿ ಏನು ಅಂದರೆ ಟೋಟಲ್ ಡಾಕ್ಯುಮೆಂಟೇಷನ್. ಮುಂದೆ ಇದನ್ನು ಪರಂಪರೆ, ಈ ವಿಧಾನವನ್ನು ಮುಂದುವರಿಯಿತು. ಎಲ್ಲಿ ಲಾರಿ ಹಾಂಕೋ ಮುಂದುವರಿಸಿದರು RRCಯಲ್ಲಿ. ಆದರೆ ಒಂದು ರಿಚುವಲನ್ನು ಪೀಟರ್ ಕ್ಲಾಸ್ ಬಂದಿದ್ರು ಇದಕ್ಕೆ. ಹೌದಾ? ಪೀಟರ್ ಕ್ಲಾಸ್ ನಮ್ಗೆ ಅಲ್ಲಲ್ಲಿ ಪೀಟರ್ ಕ್ಲಾಸ್ ಬಗ್ಗೆ ಹೇಳಿ. ಪೀಟರ್ ಕ್ಲಾಸ್ ಹೌದೌದು. ಈಗ ನಾನು ಪೀಟರ್ ಕ್ಲಾಸ್ನ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೇನೆ. ಯಾಕೆಂದರೆ ನಮ್ಮ ತುಳುನಾಡಿನಲ್ಲಿ ಈ ತುಳುವ ಸಂಸ್ಕೃತಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ಮೊದಲ ವಿದ್ವಾಂಸ. ಇದುವರೆಗೆ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಭಾಷಾ ವಿಜ್ಞಾನಿ, ಸಂಶೋಧಕರು ಹಾಗೂ ಜಾನಪದ ವಿದ್ವಾಂಸರಾದ AV ನಾವಡರೊಂದಿಗೆ ಡಾಕ್ಟರ್ B ಜನಾರ್ದನ ಭಟ್ ಅವರು ನಡೆಸಿಕೊಟ್ಟ ಮಾತುಕತೆಯ 3ನೇ ಭಾಗ ಆಲಿಸಿದಿರಿ. ಇದು ಇಂದಿನ ಸ್ಮೃತಿ ಧ್ವನಿ. ಮುಂದಿನ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.